ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 149ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ 148ನೇ ಭಾಗದಲ್ಲಿ ಅಯೋಧ್ಯ ಶ್ರೀರಾಮರ ಅರಮನೆಗೆ ಸಪ್ತ ಋಷಿಗಳು ಸೇರಿದಂತೆ ಅನೇಕ ಋಷಿಮುನಿಗಳು ಅವರನ್ನು ಶ್ಲಾಘಿಸಲೆಂದು ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನು ಮಾತುಕತೆ ನಡೀತಿದೆ ಅನ್ನೋದು ಇಂದಿನ ಒಂದು ಉತ್ತರಕಾಂಡದಲ್ಲಿ ಪ್ರಾರಂಭವಾಗಿದೆ. ಆ ಮುಂದುವರೆದ ಭಾಗವೇ 149ನೇ ಭಾಗ ಅಂತ ಹೇಳ್ತಾ ಸ್ನೇಹಿತರೆ, ನಾನೀಗ ಈ ಒಂದು ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮುನಿಗಳ ಮಾತುಗಳನ್ನು ಅರ್ಧದಲ್ಲೇ ತಡೆದ ಶ್ರೀರಾಮಚಂದ್ರ ಪ್ರಭುಗಳು ಕುತೂಹಲದಿಂದ ಋಷಿಗಳಲ್ಲಿ ಸರ್ವೋತ್ತಮರೇ, ನೀವು ಇಂದ್ರಜಿತುವನ್ನು ಕುಂಭಕರ್ಣ ಅಥವಾ ರಾವಣನಿಗಿಂತ ಹೆಚ್ಚಾಗಿ ಏಕೆ ಪ್ರಶಂಸಿಸುತ್ತಿರುವಿರಿ? ಅವನು ತನ್ನ ತಂದೆಗಿಂತ ಬಲಶಾಲಿಯಾದದ್ದಾದರೂ ಹೇಗೆ? ಅವನು ಸ್ವರ್ಗಾಧಿಪತಿಯಾದ ದೇವೇಂದ್ರನನ್ನು ಸೋಲಿಸಿದುದು ಹೇಗೆ ಎಂದು ವಿಚಾರಿಸಿದನು. ಮುನಿಗಳ ಪರವಾಗಿ ಉತ್ತರಿಸಿದ ಅಗಸ್ತ್ಯರು ಈ ಮುಂದಿನ ಇತಿಹಾಸವನ್ನು ನಿರೂಪಿಸಿದರು. ಬಹಳ ಹಿಂದೊಮ್ಮೆ ಸತ್ಯಯುಗದಲ್ಲಿ ಬ್ರಹ್ಮದೇವನ ಪುತ್ರನಾಗಿದ್ದ ಪುಲಸ್ತ್ಯ ಎಂಬ ಮಹಾನ್ ಬ್ರಹ್ಮ ಋಷಿಗಳಿದ್ದರು. ಒಮ್ಮೆ ಘೋರವಾದ ತಪಶ್ಚರ್ಯಗಳನ್ನು ಆಚರಿಸಲಿಚ್ಛಿಸಿದ ಅವರು ಮೇರು ಪರ್ವತದ ತಪ್ಪಲು ಪ್ರದೇಶದಲ್ಲಿ ಮಹಾಮುನಿ ತೃಣಬಿಂದು ಅವರ ಆಶ್ರಮಕ್ಕೆ ಬಂದರು. ಆ ಸ್ವರ್ಗೀಯ ಸ್ಥಳದ ಪ್ರಾಕೃತಿಕ ಸೌಂದರ್ಯದಿಂದ ಆಕರ್ಷಿತರಾಗಿದ್ದಂತಹ ಅಪ್ಸರೆಯರು ಅಲ್ಲಿಗೆ ಆಗಾಗ ಬರುತ್ತಿದ್ದರು. ಹೀಗೆ ಅಲ್ಲಿಗೆ ಬರುತ್ತಿದ್ದ ಅಪ್ಸರೆಯರು ತೃಣಬಿಂದು ಮುನಿಗಳ ಪುತ್ರಿಯೊಡನೆ ಆಟವಾಡುತ್ತಿದ್ದರು ಹಾಗೂ ಸಂಗೀತದ ವಾದ್ಯಗಳೊಡನೆ ಆಡುತ್ತಿದ್ದರು. ಒಂದು ದಿನ ಹೀಗೆ ಆನಂದಿಸುತ್ತಿದ್ದ ಅಪ್ಸರೆಯರು ಪುಲಸ್ತ್ಯರ ಧ್ಯಾನವನ್ನು ತಮಗರಿವಿಲ್ಲದೆ ಭಂಗಗೊಳಿಸಿದರು. ಆ ತರುಣಿಯರ ಮೇಲೆ ತೀವ್ರವಾಗಿ ಕೋಪಗೊಂಡ ಆ ಋಷಿಗಳು, ನನ್ನ ಆಶ್ರಮದ ಹತ್ತಿರ ಮತ್ತೆ ಕಾಣಿಸಿಕೊಳ್ಳುವವರು ಕೇವಲ ನನ್ನ ನೋಟ ಮಾತ್ರದಿಂದಲೇ ಗರ್ಭಿಣಿಯಾಗುವರು ಎಂದು ಶಪಿಸಿದರು. ಭಯಗೊಂಡು ಅಲ್ಲಿಂದ ಓಡಿದ ಅಪ್ಸರೆಯರು ಆ ಜಾಗಕ್ಕೆ ಹಿಂದಿರುಗುವ ಧೈರ್ಯ ಕೂಡ ಮಾಡಲಿಲ್ಲ. ತೃಣಬಿಂದುವಿನ ಮುನಿಗಳ ಪುತ್ರಿಯು ಆ ದಿನ ಅವರೊಡನೆ ಇಲ್ಲವಾದ್ದರಿಂದ ಅವಳಿಗೆ ಋಷಿಗಳ ಶಾಪದ ಬಗ್ಗೆ ತಿಳಿದಿರಲಿಲ್ಲ. ಆದ್ದರಿಂದ ಮರುದಿನ ತನ್ನ ಸ್ನೇಹಿತರೊಡನೆ ಎಂದಿನಂತೆ ಆಟವಾಡಬೇಕೆಂದು ಆ ಸ್ಥಳಕ್ಕೆ ಹೋದ ಅವಳನ್ನು ಪುಲಸ್ತ್ಯರು ಕಂಡಾಗ ಅವಳು ಕಾರಣವಿಲ್ಲದೆಯೇ ಗರ್ಭಿಣಿಯಾದಳು. ಇದನ್ನು ಅರಿತುಕೊಂಡ ಅವಳು ಭಯಗೊಂಡು ಮನೆಗೆ ಹಿಂದಿರುಗಿ ಅವಮಾನದಿಂದ ತಲೆ ತಗ್ಗಿಸಿ ತನ್ನ ತಂದೆಯೆದುರು ನಿಂತಳು. ತನ್ನ ಪುತ್ರಿಯ ದೇಹದ ಪರಿವರ್ತನೆಯನ್ನು ಗಮನಿಸಿದ ತೃಣಬಿಂದು ಮುನಿಗಳು ಆಶ್ಚರ್ಯಗೊಂಡು, ಇದು ಹೇಗಾಯಿತು ಮಗುವೆ ಎಂದು ಆತಂಕದಿಂದ ವಿಚಾರಿಸಿದಾಗ ಅವಳು ನನ್ನ ಸ್ನೇಹಿತೆಯೊಡನೆ ಎಂದಿನಂತೆ ಆಟವಾಡಲು ಅವರನ್ನು ಹುಡುಕಿಕೊಂಡು ಪುಲಸ್ತ್ಯರ ಆಶ್ರಮದ ಬಳಿ ಸಂಚರಿಸಿದಾಗ ನಾನು ತಕ್ಷಣವೇ ಗರ್ಭಿಣಿಯಾದೆ. ಆದರೆ ಇದು ಏಕೆ ಎಂದು ನನಗೆ ತಿಳಿದಿಲ್ಲ ಎಂದಳು. ಆಗ ಸಮಾಧಿಯಲ್ಲಿ ಸ್ಥಿತರಾದ ತೃಣಬಿಂದು ಮುನಿಗಳು ಪುಲಸ್ತ್ಯರ ಶಾಪದಿಂದಲೇ ತಮ್ಮ ಪುತ್ರಿಯು ಗರ್ಭಿಣಿಯಾಗಿರುವಳೆಂದು ತಿಳಿದರು. ನಂತರ ತಮ್ಮ ಪುತ್ರಿಯನ್ನು ಪುಲಸ್ತ್ಯರ ಬಳಿ ಕರೆದುಕೊಂಡು ಹೋದ ಅವರು ಅವಳನ್ನು ತಮ್ಮ ಪತ್ನಿಯಾಗಿ ಸ್ವೀಕರಿಸುವಂತೆ ಪುಲಸ್ತ್ಯರಲ್ಲಿ ಬೇಡಿಕೊಂಡರು. ಅವಳನ್ನು ಪಡೆಯಲು ಆಗಲೇ ಒಲವನ್ನು ಹೊಂದಿದ್ದ ಪುಲಸ್ತ್ಯರು ಅದಕ್ಕೆ ಒಪ್ಪಿಕೊಂಡರು. ಹೀಗೆ ಆ ಸಮಯದಿಂದ ತೃಣಬಿಂದು ಮುನಿಗಳ ಪುತ್ರಿಯು ಪುಲಸ್ತ್ಯರಿಗೆ ಬಹಳ ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಸೇವೆ ಮಾಡಲು ಆರಂಭಿಸಿದಳು. ನಂತರ ತನ್ನ ಪತ್ನಿಯ ಸೇವೆಯನ್ನು ಮೆಚ್ಚಿದ ಪುಲಸ್ತ್ಯರು, ನನಗೆ ಸರಿಸಮಾನಾದ ಒಬ್ಬ ಪುತ್ರನನ್ನು ನಿನಗೆ ಕೊಟ್ಟು ನಾನು ನನ್ನ ವಂಶವನ್ನು ಮುಂದುವರೆಸಲು ಇಚ್ಛಿಸುತ್ತೇನೆ. ನಾನು ವೇದ ಪಠಣೆಗಳನ್ನು ಮಾಡುತ್ತಿದ್ದಾಗ ನೀನು ಅದನ್ನು ಯಾವಾಗಲೂ ಆಲಿಸುತ್ತಿದ್ದುದರಿಂದ ನಿನ್ನ ಪುತ್ರನನ್ನು ವಿಶ್ರವ ಎಂದು ಕರೆಯಲಾಗುವುದು ಎಂದರು. ಸ್ವಲ್ಪ ಸಮಯದಲ್ಲೇ ಪುಲಸ್ತ್ಯರ ಪತ್ನಿಯು ಒಬ್ಬ ಪುತ್ರನಿಗೆ ಜನ್ಮ ನೀಡಿದಳು. ಪರಿಶುದ್ಧನಾಗಿದ್ದು ವಿರಕ್ತನಾಗಿದ್ದ ಆ ಬಾಲಕನು ತಪಶ್ಚರ್ಯಗಳನ್ನು ಮಾಡುವುದರಲ್ಲಿ ನಿರತನಾದನು. ವಿಶ್ರವನ ಉದಾತ್ತವಾದ ಗುಣಗಳನ್ನು ಪರಿಗಣಿಸಿದ ಮಹಾಮುನಿಗಳಾದ ಭಾರದ್ವಾಜರು ತಮ್ಮ ಪುತ್ರಿಯಾದ ಇಡವಿಡಾಳನ್ನು ಅವನಿಗೆ ವಿವಾಹ ಮಾಡಿಕೊಟ್ಟರು. ಸ್ವಲ್ಪ ಸಮಯದ ನಂತರ ಸಾಮಾನ್ಯ ಜನರ ಆಧ್ಯಾತ್ಮಿಕ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸಲು ಬಯಸಿದ ವಿಶ್ರವನು ಒಬ್ಬ ಪುತ್ರನನ್ನು ಪಡೆಯಲು ಆಶಿಸಿದನು. ನಂತರ ಇಡವಿಡಾಳಿಗೆ ಒಬ್ಬ ಉದಾತ್ತನಾದ ಪುತ್ರನು ಜನಿಸಿದನು. ಅವನು ಭವಿಷ್ಯದಲ್ಲಿ ಸಂಪತ್ತಿನ ಒಡೆಯನಾದ ಕುಬೇರನ ಸ್ಥಾನವನ್ನು ಪಡೆದುಕೊಳ್ಳುವನೆಂದು ತಿಳಿದ ಮುನಿಗಳು ಅವನಿಗೆ ವೈಶ್ರವಣ ಎಂದು ಹೆಸರಿಟ್ಟರು.
ಬೆಳೆದು ದೊಡ್ಡವನಾದ ವೈಶ್ರವನನು ಕೇವಲ ನೀರನ್ನು ಮಾತ್ರ ಸೇವಿಸುತ್ತಾ ಘೋರವಾದ ತಪಶ್ಚರ್ಯಗಳನ್ನು ಮಾಡಲಾರಂಭಿಸಿದನು. ಕ್ರಮೇಣವಾಗಿ ತನ್ನ ಅಂತಗ್ರಹಣವನ್ನು ಕೇವಲ ಗಾಳಿಗೆ ಸೀಮಿತವಾಗಿರಿಸಿದ ಅವನು ಕಡೆಗೆ ಉಸಿರಾಟವನ್ನು ನಿಲ್ಲಿಸಿದನು. ಹೀಗೆ 1,000 ವರ್ಷಗಳು ಒಂದೇ ವರ್ಷವೆಂಬಂತೆ ತ್ವರಿತವಾಗಿ ಕಳೆದನು. ವೈಶ್ರವನನ ತಪಶ್ಚರ್ಯಗಳನ್ನು ಮೆಚ್ಚಿದ ಬ್ರಹ್ಮದೇವನು ಇತರ ದೇವತೆಗಳೊಡನೆ ಅವನ ಎದುರು ಪ್ರತ್ಯಕ್ಷನಾದನು. ವರವೊಂದನ್ನು ಬೇಡುವಂತೆ ಕೇಳಿದಾಗ ವೈಶ್ರವನನು ಲೋಕಪಾಲಕನಾಗಬೇಕೆಂಬ ತನ್ನ ಆಸೆಯನ್ನು ವ್ಯಕ್ತಪಡಿಸಿದನು. ಆಗ ಬ್ರಹ್ಮದೇವನು 4ನೆಯ ಲೋಕಪಾಲಕನನ್ನು ಗೊತ್ತು ಮಾಡಲು ನಾನು ಈಗಾಗಲೇ ಸಿದ್ಧನಾಗಿರುವುದರಿಂದ ನಿನ್ನ ಆಸೆಯನ್ನು ನಾನು ನೆರವೇರಿಸುತ್ತೇನೆ. ನೀನು ಸಂಪತ್ತಿನ ಒಡೆಯನಾದ ಕುಬೇರನ ಸ್ಥಾನವನ್ನು ಪಡೆದುಕೊಂಡು ಇತರ ತ್ರಿಲೋಕಪಾಲಕರಾದ ಯಮರಾಜ, ಇಂದ್ರ ಮತ್ತು ವರುಣರ ಹಿರಿಮೆಗೆ ಸಮನಾಗುವೆ. ಅಷ್ಟೇ ಅಲ್ಲದೆ ನಿನ್ನ ಉದಾತ್ತವಾದ ಸ್ಥಾನಕ್ಕೆ ಅನುಗುಣವಾದ ಒಂದು ಸ್ವರ್ಗೀಯ ವಾಹನವನ್ನು ನಾನು ನಿನಗೆ ಕೊಡುವೆ. ಹೀಗೋ ಇಲ್ಲಿದೆ ಪುಷ್ಪಕ ವಿಮಾನ ಎಂದನು. ಬ್ರಹ್ಮದೇವನು ನಿರ್ಗಮಿಸಿದ ಬಳಿಕ ತನಗೆ ಯಾವುದೇ ನಿರ್ದಿಷ್ಟ ವಾಸಸ್ಥಳವನ್ನು ಬ್ರಹ್ಮದೇವನು ಸೂಚಿಸಲಿಲ್ಲವಾದ್ದರಿಂದ ವೈಶ್ರವನನು ತನ್ನ ತಂದೆಯಾದ ವಿಶ್ರವನ ಹತ್ತಿರ ಹೋದಾಗ ವಿಶ್ರವನನು, ನನ್ನ ಪ್ರಿಯ ಪುತ್ರನೇ, ನೀನು ತ್ರಿಕೂಟ ಪರ್ವತದ ಮೇಲಿರುವ ಲಂಕೆಯಲ್ಲಿ ನೆಲೆಸಬಹುದು. ವಿಶ್ವಕರ್ಮನು ಆ ಜಾಗವನ್ನು ರಾಕ್ಷಸರ ಸಲುವಾಗಿ ನಿರ್ಮಿಸಿದನು. ಆದರೆ ಬಹಳ ಹಿಂದೆ ಭಗವಾನ್ ವಿಷ್ಣುವಿನಿಂದ ಭಯಗೊಂಡ ರಾಕ್ಷಸರು ಅಲ್ಲಿಂದ ಓಡಿ ಹೋಗಿ ರಸಾತಳದಲ್ಲಿ ವಾಸಿಸಲಾರಂಭಿಸಿದ್ದರಿಂದ ಲಂಕೆಯು ಈಗ ನಿರ್ಜನವಾಗಿದೆ ಎಂದನು. ತನ್ನ ತಂದೆಯ ಆಜ್ಞೆಯನ್ನು ಅನುಸರಿಸಿದ ವೈಶ್ರವನನು ಲಂಕೆಯಲ್ಲಿ ನೆಲೆಸಲು ಪ್ರಾರಂಭಿಸಿದನು. ಅವನ ಒಳ್ಳೆಯ ಆಡಳಿತದಿಂದ ಕ್ರಮೇಣವಾಗಿ ಸಮೃದ್ಧಿ ಹೊಂದಿದ ಆ ಜಾಗವು ನೈರ್ಯತರೆಂಬ ಜನರಿಂದ ತುಂಬಿತ್ತು. ಆಗಾಗ ವೈಶ್ರವನನು ತನ್ನ ಪುಷ್ಪಕ ವಿಮಾನವನ್ನು ಏರಿ ತನ್ನ ಮಾತಾ ಪಿತರನ್ನು ನೋಡಲು ಹೋಗುತ್ತಿದ್ದನು. ಸ್ನೇಹಿತರೆ, ರಾಮಾಯಣದ 149ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಈ ಒಂದು ಕತೆ ರಾಮಾಯಣದೊಳಗೆ ಬರುತ್ತಿರುವಂಥ ರಾವಣ ಮತ್ತು ಅವನ ಪುತ್ರನಾದಂತಹ ಇಂದ್ರಜಿತುವಿನ ಬಗ್ಗೆ ಇರುವಂತಹ ಈ ಒಂದು ಕತೆ ನಾಳೆನ ಭಾಗದಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ನಾಳೆ ತುಳಸಿ ವಿವಾಹ ಇದ್ದು ಎಲ್ಲರೂ ತುಳಸಿ ವಿವಾಹನ ನಿಮ್ಮ ಕೈಲಾದ ಮಟ್ಟಿಗೆ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.